ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ವಿ ವಿಯರ್ ದ ಮಾಸ್ಕ್ ಬೈ ಪಾಲ್ ಲಾರೆನ್ಸ್ ಡನ್ಬಾರ್ ರವರ ಈ ಒಂದು ಪೊಯಮ್ನ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ವಿ ವಿಯರ್ ದ ಮಾಸ್ಕ್ ಈ ಪೊಯಮನ್ನು ಬರೆದಿರ್ತಕ್ಕಂಥದ್ದು ಪಾಲ್ ಲಾರೆನ್ಸ್ ಡನ್ಬಾರ್ ಆಗಿದ್ದು, ಈ ಪದ್ಯದ ಮೂಲಕ ನಾವೆಲ್ಲರೂ ಮುಖವಾಡವನ್ನು ಧರಿಸ್ತೇವೆ. ಆ ಮುಖವಾಡು ನಮ್ಮ ಭಾವನೆಗಳನ್ನು ಮರೆಮಾಚಿ ನಾವು ಒಂದು ನಟನೆಯನ್ನು ಮಾಡ್ತೇವೆ. ನಮ್ಮ ಒಳಗಿನ ಭಾವನೆಗಳು, ನಮ್ಮ ದುಃಖಗಳು ಇವುಗಳನ್ನೆಲ್ಲವನ್ನು ಸಹ ನಾವು ಒಂದು ಮುಖದ ಮೇಲೆ ಮಾಸ್ಕನ್ನು ಧರಿಸುವ ಮೂಲಕ ಮರೆಮಾಚಿ ಒಂದು ರೀತಿಯ ನಮ್ಮ ಸುಳ್ಳು ಮುಖವನ್ನು ಜನಕ್ಕೆ ತೋರಿಸ್ಕೊಳ್ತೇವೆ ಅಂತಕ್ಕಂಥದ್ದನ್ನು ಈ ಪದ್ಯದ ಮೂಲಕ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದಾರೆ. ಬನ್ನಿ ಈ ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ನೋಡ್ತಾ ಸಾಗೋಣ. ಇಲ್ಲಿ ಮೊದಲ ಒಂದು ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇದ್ದಾರೆ, ವಿ ಆರ್ ದ ಮಾಸ್ಕ್ ದಟ್ ಗ್ರಿನ್ಸ್ ಅಂಡ್ ಲೈಸ್, ಇಟ್ ಹೈಡ್ಸ್ ಅವರ್ ಚೀಕ್ಸ್ ಅಂಡ್ ಶೇಡ್ಸ್ ಅವರ್ ಐಸ್, ದಟ್ ಡೆಬ್ಟ್ ವಿ ಪೇ ಟು ಹ್ಯೂಮನ್ ಗ್ವೈಲ್, ವಿತ್ ಟಾರ್ನ್ ಅಂಡ್ ಬ್ಲೀಡಿಂಗ್ ಆರ್ಟ್ ವಿ ಸ್ಮೈಲ್, ಆ್ಯಂಡ್ ಮೌತ್ ವಿತ್ ಮ್ಯಾರಿಡ್ ಸಬ್ಸ್ಟೈಲ್ಸ್. ನೋಡಿ, ಇಲ್ಲಿ ಮೊದಲ ಒಂದು ಸ್ಟ್ಯಾನ್ಸದಲ್ಲಿ ಕವಿ ಡನ್ಬಾರ್ ರವರು ತಿಳಿಸ್ತಾ ಇದ್ದಾರೆ, ವಿ ವಿಯರ್ ದ ಮಾಸ್ಕ್ ದಟ್ ಗ್ರಿನ್ಸ್ ಅಂಡ್ ಲೈಸ್, ನಾವು ನಗುವ ಮತ್ತು ಸುಳ್ಳು ಹೇಳ್ತಕ್ಕಂತಹ ಮುಖವಾಡವನ್ನು ಧರಿಸ್ತೇವೆ. ಗ್ರಿನ್ಸ್ ಅಂಡ್ ಲೈಸ್, ನಗುವಂತಹ ಮತ್ತು ಸುಳ್ಳು ಹೇಳ್ತಕ್ಕಂಥ ಮುಖವಾಡವನ್ನು ಧರಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವು ಸಮಾಜದಲ್ಲಿ ನಮ್ಮ ನಿಜವಾದ ಭಾವನೆಗಳನ್ನು ಮರೆಮಾಚಿ ಎಲ್ಲವೂ ಸಹ ಸರಿಯಾಗಿದೆ ಅಂತ ತೋರಿಸ್ಕೊಳ್ಳಲು ಒಂದು ನಟನೆಯನ್ನು ಮಾಡ್ತೇವೆ. ನಮ್ಮ ದುಃಖವನ್ನು, ನೋವನ್ನು ಮರೆ ಮಾಡಲು ಪ್ರಯತ್ನ ಪಡ್ತೇವೆ. ಆ ರೀತಿ ಒಂದು ಮಾಸ್ಕನ್ನು ಧರಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆ ಮಾಸ್ಕ್ ಇಟ್ ಹೈಡ್ಸ್ ಅವರ್ ಚೀಕ್ಸ್ ಆ್ಯಂಡ್ ಶೇಡ್ಸ್ ಆ್ಯಂಡ್ ಅವರ್ ಐಸ್. ನೋಡಿ, ಅದು ನಮ್ಮ ಕೆನ್ನೆಗಳನ್ನು, ನಮ್ಮ ಕಣ್ಣುಗಳನ್ನು ಅವೆಲ್ಲವೂ ಸಹ ಮರೆ ಮಾಡುತ್ತೆ. ಆ ಮುಖಮಾಡವು ಕೇವಲ ಭೌತಿಕ ಮುಖವನ್ನು ಮರೆ ಮಾಡೋದಲ್ಲದೆ ನಮ್ಮ ಆಳವಾದ ಭಾವನೆಗಳಾದ ಕಣ್ಣೀರು ಮತ್ತು ನೋವನ್ನು ಸಹ ಅದು ಇತರರಿಗೆ ಕಾಣದಂತೆ ಮರೆ ಮಾಡುತ್ತೆ. ನಮ್ಮ ಕಣ್ಣುಗಳು ಮತ್ತು ಕೆನ್ನೆಗಳು ಮತ್ತು ನಮ್ಮ ದುಃಖವನ್ನು ಪ್ರತಿಬಿಂಬಿಸೋದ್ರಿಂದ ಅವುಗಳನ್ನು ಮರೆ ಮಾಡುವುದು ನಮ್ಮ ನೋವನ್ನು ಬಹಿರಂಗಪಡಿಸದಂತೆ ತಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ದಿಸ್ ಡೆಬ್ಟ್ ವಿ ಪೇ ಟು ಹ್ಯೂಮನ್ ಗ್ವೈಲ್, ಇದು ನಾವು ಮಾನವ ಕುತಂತ್ರಕ್ಕೆ ನಾವು ಮಾಡ್ತಾ ಇರ್ತಕ್ಕಂತಹ ಒಂದು ಕೆಲಸ ಆಗಿದೆ. ಸಮಾಜದ ನಿರೀಕ್ಷೆಗಳು, ತೀರ್ಪುಗಳು ಮತ್ತು ಮನುಷ್ಯರ ಕುತಂತ್ರದ ಸ್ವಭಾವದಿಂದಾಗಿ ನಾವು ನಮ್ಮ ನಿಜವಾದ ಭಾವನೆಗಳನ್ನು ಮರೆ ಮಾಡಲು ಬಲವಂತಕ್ಕೆ ಒಳಗಾಗಿದ್ದೇವೆ. ಇದು ನಾವು ಸಮಾಜಕ್ಕೆ ನೀಡುವ ಬೆಲೆಯಾಗಿದೆ. ನಾವು ಆ ಮುಖವಾಡವನ್ನು ಧರಿಸಿರ್ತೇವೆ. ವಿತ್ ಟೋರ್ನ್ ಆ್ಯಂಡ್ ಬ್ಲೀಡಿಂಗ್ ಹಾರ್ಟ್ಸ್ ವಿ ಸ್ಮೈಲ್. ನಾವು ಇಲ್ಲಿ ವಿತ್ ಟೋರ್ನ್ ಆ್ಯಂಡ್ ಬ್ಲೀಡಿಂಗ್ ಹಾರ್ಟ್ಸ್ ಅಂದರೆ ಇಲ್ಲಿ ಹರಿದಂತಹ ರಕ್ತ ಸುರಿಯುವ ಹೃದಯದಿಂದಲೂ ನಾವು ನಗ್ತಾ ಇರ್ತೇವೆ ಅಂತ. ಇಲ್ಲಿ ಹೊರಗೆ ನಗ್ತಾ ಇದ್ದರೂ ನಮ್ಮೊಳಗೆ ಅಪಾರವಾದ ನೋವು, ದುಃಖ, ವೇದನೆ ಇದೆ. ನಮ್ಮ ಆತ್ಮವು ನರಳುತ್ತಾ ಇದ್ದರೂ ಸಹ ನಾವು ನಗುವಂತಹ ಮುಖವಾಡವನ್ನು ಧರಿಸಿ ನಾವು ಆ ನಗುವ ಮೂಲಕ ಅವುಗಳನ್ನೆಲ್ಲವೂ ಸಹ ಮರೆಮಾಚುತ್ತೇವೆ. ಆ್ಯಂಡ್ ಮೌತ್ ವಿತ್ ಮೈರೈಡ್ ಸಬ್ಟೈಲ್ಸ್ ಅಂದರೆ ಇಲ್ಲಿ ನಾವು ನೇರವಾಗಿ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋದಿಲ್ಲ, ಬದಲಿಗೆ ನಾವು ಸೂಕ್ಷ್ಮವಾದ ಮಾತುಗಳು, ನಡವಳಿಕೆಗಳ ಮೂಲಕ ನಮ್ಮನ್ನು ನಾವು ಸಮರ್ಥಿಸ್ಕೊಳ್ತಾ ಇದ್ದೇವೆ. ನಮ್ಮ ನಿಜವಾದ ಭಾವನೆಗಳನ್ನು ಇಲ್ಲಿ ಮರೆಮಾಚ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಂತರ ಸ್ಟ್ಯಾನ್ಸದಲ್ಲಿ, ವೈ ಶುಡ್ ದ ವರ್ಲ್ಡ್ ಬಿ ಓವರ್ ವೈಸ್ ಇನ್ ಕೌಂಟಿಂಗ್ ಆಲ್ ಅವರ್ ಟಿಯರ್ಸ್ ಅಂಡ್ ಸೈಸ್, ನೇ ಲೆಟ್ ದೆಮ್ ಓನ್ಲಿ ಸಿ ಅಸ್ ವೈಲ್ ವಿ ವಿಯರ್ ದ ಮಾಸ್ಕ್. ನೋಡಿ, ಈ ಸಾಲುಗಳಲ್ಲಿ ಕವಿಯವರು ಹೇಳ್ತಾ ಇರ್ತಕ್ಕಂಥದ್ದು, ಏಕೆ ಈ ಪ್ರಪಂಚವು ಹೆಚ್ಚು ಒಂದು ರೀತಿ ತಿಳುವಳಿಕೆಯಿಂದ ಕೂಡಿಬಿಟ್ಟಿದೆ. ಓವರ್ ವೈಸ್, ಇದೊಂದು ಹೆಚ್ಚು ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡ್ತಾ ಇದೆ ಅಂತ. ವೈ ಶುಡ್ ದ ವರ್ಲ್ಡ್ ಬಿ ಓವರ್ ವೈಸ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ನೋವು ಮತ್ತು ದುಃಖಗಳನ್ನು ಪ್ರಪಂಚವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಅಗತ್ಯ ಇಲ್ಲ ಅಂತ ಕವಿಯಲ್ಲಿ ಹೇಳ್ತಾ ಇದ್ದಾರೆ. ತಮ್ಮ ಸಂಕಟಗಳನ್ನು ಅವರು ಅತಿಯಾಗಿ ವಿಶ್ಲೇಷಿಸುವುದು ಅಥವಾ ಅದನ್ನು ಅನುಭವಿಸುವುದು ಏಕೆ ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ ಕೌಂಟಿಂಗ್ ಆಲ್ ಅವರ್ ಟಿಯರ್ಸ್ ಆ್ಯಂಡ್ ಸೈಸ್, ನಮ್ಮೆಲ್ಲ ಕಣ್ಣೀರು ಮತ್ತು ನಿಟ್ಟುಸಿರುಗಳನ್ನು ಎಣಿಸುವುದರೊಂದಿಗೆ, ಅಂದರೆ ಪ್ರಪಂಚವು ನಮ್ಮ ದುಃಖವನ್ನು ಮತ್ತು ಕಣ್ಣೀರು ಮತ್ತು ನಮ್ಮ ನೋವುಗಳು, ನಿಟ್ಟುಸಿರುಗಳನ್ನು ಎಣಿಸುವ ಅಗತ್ಯ ಇಲ್ಲ. ನಮ್ಮ ಆಂತರಿಕ ನೋವುಗಳನ್ನು ಅಳೆಯುವ ಅಥವಾ ವಿಮರ್ಶಿಸುವ ಹಕ್ಕು ಈ ಪ್ರಪಂಚಕ್ಕೆ ಯಾರಿಗೂ ಇಲ್ಲ ಅಂತ ಹೇಳ್ತಾ, ನೇ ಲೆಟ್ ದೆಮ್ ಓನ್ಲಿ ಸಿ ಅಸ್ ವೈಲ್, ಆದ್ದರಿಂದ ಅವರು ನಮ್ಮನ್ನು ನೋಡಲಿ ಬಿಡಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ನಿಜವಾದ ಪರಿಸ್ಥಿತಿ ಬಗ್ಗೆ ಪ್ರಪಂಚವು ತಿಳಿಯುವ ಅಗತ್ಯವಿಲ್ಲ. ನಾವು ಪ್ರಸ್ತುತಪಡಿಸುವ ಮುಖವಾಡವನ್ನು ಮಾತ್ರ ಅವರು ನೋಡಿದರೆ ಸಾಕು. ಲೆಟ್ ದೆಮ್ ಸಿ,
ವಿ ವಿಯರ್ ದ ಮಾಸ್ಕ್, ನಾವು ಮುಖವಾಡನ್ನು ಧರಿಸ್ತೇವೆ. ನಮ್ಮ ರಕ್ಷಣೆಗಾಗಿ, ನಮ್ಮ ದುಃಖವನ್ನು ಮರೆಮಾಚಲು ನಾವು ಈ ಮುಖವಾಡವನ್ನು ಧರಿಸಿ ಮುಂದುವರಿಸ್ತಾ ಇರ್ತೇವೆ ಅಂತ ಹೇಳ್ತಾರೆ. ಇನ್ನು ಕೊನೆಯ ಸ್ಟ್ಯಾನ್ಸದಲ್ಲಿ, ವಿ ಸ್ಮೈಲ್ ಬಟ್ ವಿ ಗ್ರೀಟ್ ಕ್ರಿಸ್ಟ್ ಅವರ್ ಕ್ರೈಸ್ಟ್, ಟು ಥೀವ್ ಫ್ರಮ್ ಟಾರ್ಚರ್ಡ್ ಸೋಲ್ಸ್ ಅರೈಸ್, ವಿ ಸಿಂಗ್ ಬಟ್ ಓ ದ ಕ್ಲೇ ಈಸ್ ವೈಲ್, beneath our feet and the long the mile, but let the world dream otherwise, we wear the mask. ನೋಡಿ, ಇಲ್ಲಿ ಕವಿಯವರು ಹೇಳ್ತಾ ಇದ್ದಾರೆ, ನಾವು ನಗ್ತೇವೆ ಆದರೆ ನಾವು ಆ ಕ್ರಿಸ್ತನಿಗಾಗಿ ನಾವು ಅಳುತ್ತೇವೆ ಅಂತ. ನಾವು ಹೊರಗೆ ನಗ್ತಾ ಇದ್ರೂ ಕೂಡ ನಮ್ಮ ಆತ್ಮಗಳು ಒಳಗೆ ನರಳುತ್ತಾ ಇರುತ್ತೆ. ನಮ್ಮ ನಿಜವಾದ ನೋವು ಮತ್ತು ನಮ್ಮ ಒಳಗಿನ ನೋವು ಕೇವಲ ಆ ದೇವರಲ್ಲಿ ಮಾತ್ರ ತಲುಪುತ್ತೆ. ಓ ಗ್ರೇಟ್ ಕ್ರಿಸ್ಟ್ ಅವರ್ ಕ್ರೈಸ್ಟ್, ಅಲ್ಲಿ ನಮ್ಮ ನೋವು ದೇವರಿಗೆ ತಲುಪುತ್ತೆ ಅಂತ ಹೇಳ್ತಾ ಇದ್ದಾರೆ. ಟು ಥೀವ್ ಫ್ರಮ್ ಟಾರ್ಚರ್ಡ್ ಸೋಲ್ಸ್ ಅರೈಸ್, ನರಳುವ ಆತ್ಮಗಳಿಂದ ನಿನಗೆ ಏನು ಬರುತ್ತೆ ಅಂತಂದರೆ, ಆಳವಾದ ಸಂಕಟಗಳು ನಮ್ಮ ನರಳುವಿಕೆಗೆ ಮಾನವರಿಗೆ ಅರ್ಥ ಆಗೋದಿಲ್ಲ, ಅದು ನೇರವಾಗಿ ದೇವರಿಗೆ ತಲುಪುತ್ತೆ. ನಾವು ನಮ್ಮ ನೋವುಗಳನ್ನು ದೇವರ ಮುಂದೆ ಮಾತ್ರ ವ್ಯಕ್ತಪಡಿಸಲು ಸಾಧ್ಯ. ವಿ ಸಿಂಗ್ ಬಟ್ ಓ ದ ಕ್ಲೇ ಈಸ್ ವೈಲ್, ನಾವು ಹಾಡ್ತೇವೆ ಆದರೆ ಆ ಮಣ್ಣು ತುಂಬ ಅಸಹ್ಯವಾಗಿದೆ. ಅಂದರೆ ಇಲ್ಲಿ ನಾವು ಸಂತೋಷವಾಗಿ ಆಡ್ತಾ ಇದ್ದರೂ ನಮ್ಮ ಪರಿಸ್ಥಿತಿ, ನಮ್ಮ ವಾಸ್ತವ ಅಸಹ್ಯಕರವಾಗಿರುತ್ತೆ. ನಾವು ಸುಳ್ಳು ಸಂತೋಷವನ್ನು ಪ್ರದರ್ಶಿಸುತ್ತೇವೆ ಆದರೆ ನಮ್ಮ ಜೀವನವು ತುಂಬ ಕಷ್ಟಕರವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. beneath our feet and ಲಾಂಗ್ ದ ಮೈಲ್, ನಮ್ಮ ಪಾದಗಳ ಕೆಳಗೆ ದಾರಿ ತುಂಬ ಉದ್ದವಾಗಿದೆ. ಅಂದರೆ ನಮ್ಮ ಜೀವನದ ಹಾದಿ ಕಷ್ಟಗಳಿಂದ ಕೂಡಿದೆ ಮತ್ತು ಇನ್ನೂ ಬಹಳ ದೂರ ಸಾಗಬೇಕಾಗಿದೆ. ನಮ್ಮ ಪ್ರಯಾಣ ತುಂಬ ಕಠಿಣ ಮತ್ತು ದೀರ್ಘವಾಗಿದೆ ಅಂತ ಹೇಳ್ತಾರೆ. ಬಟ್ ಲೆಟ್ ದ ವರ್ಲ್ಡ್ ಡ್ರೀಮ್ ಅದರ್ವೈಸ್, ಪ್ರಪಂಚವು ಕನಸು ಕಾಣಲಿ. ಅಂದರೆ ಇಲ್ಲಿ ಪ್ರಪಂಚವು ನಮ್ಮ ನಿಜವಾದ ಪರಿಸ್ಥಿತಿ ಬಗ್ಗೆ ತಪ್ಪು ಕಲ್ಪನೆಯನ್ನು ಹೊಂದಲಿ. ನಮ್ಮ ನೋವು ಅವರು ಗ್ರಹಿಸದೇ ಇರಲಿ. ನಾವು ಅವರ ಮುಂದೆ ಒಂದು ಸುಳ್ಳು ಚಿತ್ರಣವನ್ನು ಪ್ರಸ್ತುತಪಡಿಸೋಣ. ಅಂದರೆ ನಮ್ಮ ಮುಖವಾಡವನ್ನು ಅವರ ಮುಂದೆ ಇಡೋಣ, ನಾವು ಮುಖವಾಡವನ್ನು ಧರಿಸೋಣ. ಅಂತಿಮವಾಗಿ ತಮ್ಮ ಆಂತರಿಕ ನೋವನ್ನು ಮರೆಮಾಚಿ ಬಾಹ್ಯವಾಗಿ ನಾವು ದೃಢವಾಗಿ ಕಾಣಿಸಿಕೊಳ್ಳಲು ಈ ಮುಖವಾಡವನ್ನು ನಾವು ಧರಿಸಿ ಮುಂದುವರಿತಾ ಹೋಗ್ತಾ ಇರ್ತೇವೆ. ಇದು ನಮ್ಮ ಬದುಕುಳಿವಿಕೆಯ ಒಂದು ವಿಧಾನವಾಗಿದೆ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ನಮ್ಗೆ ಎಷ್ಟೇ ಕಷ್ಟ ನೋವಿದ್ರೂ ಸಹ ನಾವೇನು ಮಾಡ್ತೀವಿ, ನಗುವ ಒಂದು ಮುಖವಾಡವನ್ನು ಇಟ್ಟು ಅವೆಲ್ಲವನ್ನು ಮರೆಮಾಚಿ ನಮ್ಮ ಜೀವನವನ್ನು ಸಾಗಿಸ್ತಾ ಹೋಗ್ತಾ ಇರ್ತೀವಿ ಅಂತ ಕವಿ ದನ್ಬಾರ್ರವರು ಈ ಪದ್ಯ ವಿ ವಿಯರ್ ದ ಮಾಸ್ಕ್ನ ಮೂಲಕ ತಿಳಿಸಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ಈ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೆ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.